ಯಾಕೆ ದುರ್ಗ ನಿಂಗೆ ಓಡಾಡಿಸ್ತಾ ಇದೆಯಾ? ಹಾ ಕೇಳಿ ಬಾಸು, ನಿಮ್ ಮುದ್ದಿನ ಮಗಳಿಗೆ ಊಟ ಮಾಡಕ್ ಒಂದೇ ಹಠ, ಇಡೀ ಮನೆ ಸುತ್ತಿಸ್ಬಿಟ್ಲು. ಹೌದಾ? ಊಟ ಮಾಡ್ಬೇಕಲ್ವಾ? ಪಪ್ಪ ಆಲ್ರೆಡಿ ದುರ್ಗ 1 ಪ್ಲೇಟ್ ತಿನ್ಸಿದಾಳೆ, ಇದು ಸೆಕೆಂಡ್ ಟೈಮು. ಆಮೇಲೆ ಶಕ್ತಿ ಬರಲ್ಲ, ಅದ್ ಬರಲ್ಲ, ಇದ್ ಬರಲ್ಲ ಅಂತ ತಿನ್ಸ್ತಾನೆ ಇದ್ದಾಳೆ. ಈ ಪುಟ್ಟಟ್ಟೆಗೆ ಎಷ್ಟು ಹಿಡಿಯತ್ತೆ ಹೇಳು? ಬಾಸು ಅವಳು ಸುಳ್ಳು ಹೇಳ್ತಿದ್ದಾಳೆ, ಅವಳ ಮಾತು ನೀವು ಕೇಳಬೇಡಿ. ಕಂದ, ಈಗ ಮಾಡಿದ್ರೆ ಹೇಗೆ? ತಿನ್ಬೇಕು ತಾನೆ? ಪಪ್ಪ ಈಗ ನೀನು ಇವಳ ಜೊತೆ ಸೇರ್ಕೊಂಡು ನಂಗೆ ತಿನ್ನು ಅಂತ ಫೋರ್ಸ್ ಮಾಡಿದ್ರೆ ನಾನು ನಿನ್ ಜೊತೆ ಟೂ ಬಿಟ್ಬಿಡ್ತೀನಿ. ಬಾಸು ಇವಳು ಮಾಡ್ತಿರೋ ನಾಟಕಕ್ಕೆಲ್ಲ ನೀವು ಹೆದರ್ಕೋಬೇಡಿ, ಸುಮ್ಮನೆ ಇರಿ. ಕಂದ ಬೇಡ ಪಪ್ಪ, ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ. ಆಯ್ತು ಬಿಡು. ಆದ್ರೂ ಪಾಪ ದುರ್ಗ ನೋಡು ಎಷ್ಟು ಸುಸ್ತಾಗಿದ್ದಾಳೆ. ಯಾಕಷ್ಟು ಅವಳನ್ನ ಓಡಾಡಿಸ್ತಾ ಇದೆಯಾ? ಸದ್ಯ ನಿಮ್ಗಾದ್ರೂ ನನ್ನ ಕಷ್ಟ ಅರ್ಥ ಆಯ್ತಲ್ಲ. ಆದರೆ ಆ ಥರ ಓಡಾಡಿಸ್ಬಾರ್ದು, ಬೇರೆ ಥರ ಓಡಾಡಿಸ್ಬೇಕು ಒಂದೇ. ಪುಟ್ ಮೇಡಮ್ ನಿಂತ್ಕೊಳ್ಳಿ. ನನಗೆ ಸುಸ್ತಾಯ್ತು, ಇನ್ನು ನನ್ನ ಕೈಲಾಗಲ್ಲ. ಪುಟ್ ಮೇಡಮ್ ಹಾಂ ನೋಡಲಿ, ದುರ್ಗಾನು ಬಂದ್ಲು, ನೀನುಂಟು ಅವಳುಂಟು, ಏನಾದರೂ ಮಾಡ್ಕೊಳ್ಳಿ. ಪುಟ್ ಮೇಡಮ್ ಇಲ್ಲಿ ನನ್ನ ಕೈನ ತಪ್ಪಿಸ್ಕೊಳಕ್ಕಾಗಲ್ಲ. ಇಲ್ಲಿ ನೋಡು, ಸ್ವಲ್ಪ ಇರೋದು, ನೀನ್ ಜಾಣ ಮರಿ ಅಲ್ವಾ, ಖಾಲಿ ಮಾಡ್ಬಿಡಮ್ಮ. ಈ ಮನೇಲಿ ನಮ್ಮನ್ನು ಕೇರ್ ಮಾಡೋರು ಯಾರೇ ಇಲ್ಲ. ಗಂಡ ಆಫೀಸ್ಗೆ ಹೋಗ್ತಾನೆ, ಸುಸ್ತಾಗಿರ್ತಾನೆ, ತಿನ್ನಿಸ್ಬೇಕು ಅಂತ ಯಾರಿಗಾದ್ರೂ ಇದೆಯಾ? ದುರ್ಗಾ, ಪಪ್ಪಂಗೆ ಹೊಟ್ಟೆ ಹಸಿತಾ ಇದೆ, ನಂಗೆ ತಿನ್ಸೋ ಬದಲು ಅವ್ರಿಗೆ ತಿನ್ಸು. ಬಾಸು ಏನಿದು ಹುಚ್ಚಾಟ? ಮಕ್ಳ ಎದುರುಗಡೆ ಏನ್ ಮಾತಾಡ್ಬೇಕು ಮಾತಾಡ್ಬಾರ್ದು ಅಂತ ಗೊತ್ತಾಗಲ್ವಾ? ಸುಮ್ಮನೆ ಇರಿ ನೀವು. ಅರೆ ಅಂತ ನಾನೇನು ಹೇಳಿದೆ? ದುರ್ಗಾ, ನಂಗೆಲ್ಲ ಅರ್ಥ ಆಗತ್ತೆ, ನಾನೇನ್ ಚಿಕ್ಕ ಹುಡುಗಿ ಅಲ್ಲ. ಮೊದ್ಲು ಅಪ್ಪಂಗೆ ತಿನ್ಸು. ಪುಟ್ ಮೇಡಮ್ ಏನ್ ಹಾಗೆ ನೋಡ್ತಾ ಇದ್ಯಾ? ನಂಗೆ ತಿನ್ಸಕ್ ಬರುತ್ತೆ, ಅಪ್ಪಂಗೆ ತಿನ್ಸಕ್ ಬರಲ್ವಾ? ಎಲ್ಲ ನಾನೇ ಹೇಳ್ಕೊಡ್ಬೇಕು. ಅಲ್ಲ ಪುಟ್ ಮೇಡಮ್, ಅದು ಈಗ ನಿನ್ ರಾಗ ಎಳಿಬೇಡ, ತಿನ್ಸು. ಅದು ನಾನು ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಕೂತ್ಕೋ ಕೂತ್ಕೋ. ಪುಟ್ ಮೇಡಮ್ ತಿನ್ಸು ಅಂದೆ. ಪಪ್ಪ ಹ್ಯಾಪಿನಾ? ಈಗ ನೀವಿಬ್ರು ಸೇರಿ ನಂಗೆ ಊಟ ಮಾಡಿಸಿದ್ರೆ ನಾನು ಮಾಡ್ತೀನಿ. ಓಕೆ ಡನ್. ಈ ಸಂತೋಷ ಯಾವತ್ತೂ ಹೀಗೆ ಇರಲಿ, ಯಾವ ಕೆಟ್ಟ ದೃಷ್ಟಿನೂ ಈ ಖುಷಿನ ಕಿತ್ಕೊಳ್ದೆ ಇರಲಿ. ಇನ್ನೆಷ್ಟು ಬಾರಿ ನಿನ್ನ ಈ ಸೋಲಿನ ಕಥೆಗಳನ್ನ ಕೇಳಬೇಕು? ಪ್ರತಿ ಬಾರಿಯೂ ಹೊಸ ನೆಪ, ಪ್ರತಿಯೊಂದು ಬಾರಿಯೂ ವಿಫಲತೆ. ಒಬ್ಬ ಸಣ್ಣ ಹುಡುಗಿ, ಕೇವಲ ಒಬ್ಬ ಸಣ್ಣ ಮಗುವಿನ ಮುಂದೆ ನಿನ್ನ ಶಕ್ತಿಗಳೆಲ್ಲ ಏನಾದ್ರು? ನಾನು ನಿನಗೆ ಕೊಟ್ಟ ಶಕ್ತಿ, ಹೇಳಿಕೊಟ್ಟ ತಂತ್ರ, ಇವೆಲ್ಲ ಯಾವ ಪ್ರಯೋಜನಕ್ಕೆ ಬರ್ತಿದೆ? ಹೀಗೆ ಯಾವಾಗಲೂ ನನ್ನ ಮುಂದೆ ತಲೆ ತಗ್ಗಿಸಿ ನಿಲ್ಲೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಅಮ್ಮ ಮಂಜರಿ ಅಮ್ಮ, ನನ್ನನ್ನು ಕ್ಷಮಿಸಿ ಅಂತ ನಾನು ಕೇಳ್ಕೊಳ್ಳೋದಿಲ್ಲ. ಹೌದು, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಗಿದೆ ಅಮ್ಮ. ಆ ಹಿತನ್ನ ನನ್ನ ವಶಕ್ಕೆ ತಗೊಳ್ಳೋದಕ್ಕೆ ಸರ್ವ ಪ್ರಯತ್ನನೂ ನಾನು ಮಾಡಿದ್ದೀನಿ ಅಮ್ಮ. ಅವಳ ಮೇಲೆ ನನ್ನ ಮಾಯಾಶಕ್ತಿನ ಪ್ರಯೋಗ ಮಾಡಿದೆ. ಆದ್ರೆ ಯಾವುದೋ ಒಂದು ಅಗೋಚರ ಶಕ್ತಿ ನನ್ನ ಶಕ್ತಿಯನ್ನ ತಡೀತಾ ಇದೆ. ಮಂಜರಿ ಅಮ್ಮ, ಕಾಲ ಇನ್ನೂ ಮಿಂಚಿಲ್ಲ. ಸರಿಯಾದ ಸಮಯಕ್ಕೆ ಹಿತಾಳ ಶಕ್ತಿಯನ್ನ ಪಡೆದು ನಿಮ್ಮ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ.
ದಯವಿಟ್ಟು ಅಮ್ಮ, ದಯವಿಟ್ಟು ನನ್ನ ಮೇಲೆ ವಿಶ್ವಾಸ ಇಡಿ. ಕೇವಲ ಮಾತುಗಳಿಂದ ನಮಗೆ ಬೇಕಾದ ಕಾರ್ಯ ಸಿದ್ಧಿಯಾಗುವುದಿಲ್ಲ. ಈ ಬಾರಿ ನಿನಗೆ ಕ್ಷಮೆ ಇದೆ. ಯಾಕೆ ಅಂದ್ರೆ ಈಗ ಆಗಿರುವ ತಪ್ಪು ನಿನ್ನ ದೋಷದಿಂದ ಆಗಿದ್ದಲ್ಲ. ಏನ್ ಹೇಳ್ತಾ ಇದ್ದೀರಾ ಅಮ್ಮ? ಹಾಗಾದ್ರೆ ಅಲ್ಲಿ ನಡೆದಿದ್ದೇನು? ಯಾರು ನನ್ನ ಶಕ್ತಿಯನ್ನ ತಡೆದಿದ್ದು? ಆ ಶಂಭು ಇಡೀ ಮನೆಯ ಸುತ್ತಲೂ ಅತ್ಯಂತ ಪ್ರಬಲವಾದ ದೈವಿಕವಾದ ರಕ್ಷಣಾ ಕವಚ ನಿರ್ಮಿಸಿದ್ದಾನೆ. ರಹಸ್ಯವಾಗಿ ಹಿತಾಳನ್ನ ಕಾಪಾಡ್ತಾ ಇದ್ದಾನೆ. ಅವನೇ ನಿನ್ನ ಶಕ್ತಿಗೆ ತಡೆ ಒಡ್ಡಿದ್ದು. ನೀನು ಎಷ್ಟೇ ಶಕ್ತಿ ಪ್ರಯೋಗ ಮಾಡಿದ್ರು ಆ ರಕ್ಷಣಾ ಕವಚ ಭೇದಿಸಿ ಆಕೆಯ ಮೇಲೆ ದಾಳಿ ಮಾಡೋದಕ್ಕೆ ನಿನ್ನಿಂದ ಸಾಧ್ಯವಿಲ್ಲ. ಹಾಗಾದ್ರೆ ಈಗ ನಾವೇನ್ ಮಾಡ್ಬೇಕಮ್ಮ? ಹಿತ ಮನೇಲೇ ಇದ್ರೆ ಮಹಾಪೂಜೆಗೆ ಆಕೆ ಶಕ್ತಿ ಪಡೆಯೋದು ಹೇಗೆ? ಸಮಯ ತೀರಾ ಕಡಿಮೆ ಇದೆ ಅಲ್ಲಮ್ಮ. ಸಮಯ ನಮಗಾಗಿ ಕಾಯೋದಿಲ್ಲ ಮಾಳವಿಕಾ. ಕಾಲ ಮೀರೋ ಮುನ್ನ ಇನ್ನೊಂದು ಮಾರ್ಗ ಕಂಡುಕೊಳ್ಳಲೇಬೇಕು. ಅಮ್ಮ ಮಂಜರಿ ಅಮ್ಮ, ನನಗೊಂದು ಉಪಾಯ ಉಳಿದಿದೆ. ಖಂಡಿತ ಇದರಿಂದ ನಮ್ಮ ಕೆಲಸ ಆಗುತ್ತೆ. ಉಪಾಯವೇ? ಏನು ಮಾಡಬೇಕಾ? ಆ ಶಂಭುವಿನ ದೈವಿಕ ರಕ್ಷಣೆಯನ್ನು ಮೀರಿ ಆ ಹುಡುಗಿಯನ್ನು ಆಕರ್ಷಿಸುವಂತಹ ಯಾವ ಉಪಾಯ ನಿನ್ನ ಬಳಿ ಇದೆ? ಅಮ್ಮ, ಆ ರಕ್ಷಾ ಕವಚ ಕೇವಲ ಮನೆಗೆ ಹಾಗೂ ಹಿತಾಳ ದೇಹದ ರಕ್ಷಣೆಗೆ ಮಾತ್ರ ಸೀಮಿತ ಆಗಿದೆ. ಆದ್ರೆ ಅವಳ ಮನಸ್ಸಿನ ಮೇಲೆ ಆ ರಕ್ಷಾ ಕವಚ ಕೆಲಸ ಮಾಡೋದಿಲ್ಲ. ಮಂಜರಿ ಅಮ್ಮ, ಈ ನನ್ನ ಯೋಜನೆ ಯಶಸ್ವಿ ಆಗ್ಬೇಕು ಅಂದ್ರೆ ಕೇವಲ ಒಂದೇ ಒಂದು ರಾತ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯ ಅಗತ್ಯ ನನಗಿದೆ. ನೀವು ನನಗೆ ಆ ಶಕ್ತಿಯನ್ನ ನೀಡಿದ್ರೆ ಮುಂದಿನದನ್ನ ನಾನು ನೋಡ್ಕೊಳ್ತೀನಿ. ಮೊದಲು ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಹೇಳು. ಅದ್ಭುತ, ಅತಿ ಅದ್ಭುತ. ಈ ಯೋಜನೆ ನಿಜಕ್ಕೂ ಶ್ರೇಷ್ಠವಾಗಿದೆ ಮಾಳವಿಕಾ. ಆ ಶಂಭು ಕೂಡ ಇದನ್ನು ಊಹಿಸಲು ಸಾಧ್ಯವಿಲ್ಲ. ಹೌದು, ಆ ಹುಡುಗಿಯ ಶಕ್ತಿ ನಮ್ಮದಾಗಲು ಇದೊಂದೇ ಸರಿಯಾದ ಹಾದಿ. ಆ ದುರ್ಗ ಆಗ್ಲಿ, ಆ ಶಂಭು ಆಗ್ಲಿ, ಅಥವಾ ಅವನ ದೈವಿಕ ಕವಚವಾಗಲಿ ನನ್ನನ್ನ ತಡೆಯಲು ಸಾಧ್ಯವೇ ಇಲ್ಲ. ಅಮ್ಮ ಮಂಜರಿ ಅಮ್ಮ, ನಾನ್ ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ. ಶೀಘ್ರದಲ್ಲಿ, ಅತಿ ಶೀಘ್ರದಲ್ಲಿ ಹಿತಾಳ ಸಂಪೂರ್ಣ ಶಕ್ತಿ ನಿಮ್ಮ ಪಾದದಡಿಯಲ್ಲಿರುತ್ತೆ. ಆಕೆಯ ಶಕ್ತಿ ನಿಮ್ಮ ವಶವಾಗತ್ತೆ ಅಮ್ಮ, ನಿಮ್ಮ ವಶವಾಗತ್ತೆ.